ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ನಿಮ್ಮ ಧ್ಯಾನ ಆಯಿತಾ? ಶಂಭೋ ಶಂಕರ. ಮನಸ್ಸು ಪರಧ್ಯಾನದಲ್ಲಿದ್ದಾಗ ಭಗವಂತನ ಧ್ಯಾನ ಮಾಡೋದಕ್ಕೆ ಏಕಾಗ್ರತೆ ಇರಲ್ಲ. ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಯಾಕೆ? ನಿಮ್ಮ ಧ್ಯಾನಕ್ಕೆ ಭಂಗ ತರುವಂಥದ್ದು ಏನಾಯಿತು? ಅದೇನೋ ವಿನಯ್ ಚಂದ್ರ ಅನ್ನೋರು ಫೋನ್ ಮಾಡಿ ಕರೆಸ್ಕೊಂಡಿದ್ರಲ್ಲ, ಏನಾಯ್ತು ಆ ವಿಷಯ? ಇದು ನಿಮ್ಮ ತಮ್ಮ ಜಗದೀಶ್ವರ್ ಮಾಡಿರೋ ಪ್ಲ್ಯಾನ್. ಏನಂತೆ? ಅವರು ನನ್ನನ್ನು ತಮ್ಮ ಕಡೆ ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮಿಬ್ಬರ ಸ್ನೇಹಕ್ಕಿಂತ ಅದು ದೊಡ್ಡದು ಅಂತ ಅನ್ನಿಸ್ಲಿಲ್ಲ ನನಗೆ, ಅದಕ್ಕೆ ಒಪ್ಕೊಳ್ಳಿಲ್ಲ. ಪರಮೇಶ್ವರ್, ಯಾಕೆ ಸುಮ್ಮನೆ ಬಿಟ್ರೆ? ಜಗದೀಶ್ವರನ ಸ್ವಭಾವ ನನಗೇನು ಹೊಸತಲ್ಲ. ನಿಮ್ಮನ್ನು ತನ್ನ ಹತ್ರ ಎಳ್ಕೋಬೇಕು ಅಂತ ವಿನಯ್ ಚಂದ್ರ ಕೈಯಿಂದ ಫೋನ್ ಮಾಡಿಸಿದಾನೆ ಅಂತ ನನಗೆ ಗೊತ್ತು. ಆದರೂ ಮನಸ್ಸಿನಲ್ಲಿ ಎಲ್ಲೋ ಆತಂಕ ಇತ್ತು, ನೀವೆಲ್ಲಿ ಒಪ್ಕೊಂಡು ಬಿಡ್ತೀರೇನೋ ಅಂತ. ಯಾಕೆ? ನನ್ನ ಮೇಲೆ ನಂಬಿಕೆ ಇರಲಿಲ್ವಾ? ಹೆಂಡತಿ ಮಕ್ಕಳ ಬಗ್ಗೆನೇ ನಂಬಿಕೆ ಇಲ್ಲ ನನಗೆ. ಅದು ಜೀವನ ಕಲಿಸಿಕೊಟ್ಟ ಪಾಠ. ಇನ್ನು ರಕ್ತ ಸಂಬಂಧನೇ ಇಲ್ಲದೆ ಇರೋ ನಿಮ್ಮಿಂದ ವಿಶ್ವಾಸನ ಹೇಗೆ ಅಪೇಕ್ಷೆ ಪಡಲಿ? ನಿಮ್ಮ ಮೇಲಿಟ್ಟಿರೋ ನಂಬಿಕೆ ಎಲ್ಲಿ ಸುಳ್ಳಾಗ್ಬಿಡುತ್ತೇನೋ ಅಂತ ಅನಿಸಿತ್ತು ನನಗೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಇದು ಭಗವದ್ಗೀತೆಯಲ್ಲಿ ಹೇಳಿರೋದು. ಕರ್ಮಫಲಗಳನ್ನು ಅಪೇಕ್ಷೆ ಮಾಡುವಂಥ ಸ್ವಾರ್ಥಿ ನಾನಾಗಿದ್ದರೆ ಬಹುಶಃ ನಿಮ್ಮ ತಮ್ಮನ ಆಮಿಷಕ್ಕೆ ಸೋಲ್ತಿದ್ನೋ ಏನೋ. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಏನು ಮಾಡ್ತಿದ್ದ ಹೇಳಿ? ಮನಸ್ಸು ಮಾಡಿದರೆ ಅವನು ಕೌರವರ ಜೊತೆ ಸೇರ್ಬೋದಿತ್ತು. ಆದರೂ ಅರ್ಜುನನಿಗೆ ಸಾರಥಿಯಾಗಿ ನಿಂತ. ಯಾಕಂದರೆ ಧರ್ಮ ಅನ್ನೋದು ಅವ್ರ ಕಡೆ ಇತ್ತು. ನಾನು ಅಷ್ಟೇ ಪರಮೇಶ್ವರ್, ನ್ಯಾಯ ಅನ್ನೋದು ನಿಮ್ಮ ಕಡೆ ಇದೆ. ನಿಮ್ಮ ತಂದೆಯ ಇನ್ಶೂರೆನ್ಸ್ ಹಣದಲ್ಲಿ ನಿಮಗೆ ಭಾಗ ಕೊಡ್ದೇನೆ ಮೋಸ ಮಾಡಿದಾನೆ ಆ ಜಗದೀಶ್ವರ್. ಈಗ ಒಂದು ಕೋಟ್ಯಾಂತರ ರೂಪಾಯಿ ಗಳಿಸಿರ್ಬೋದು, ಆದರೆ ನನ್ನ ದೃಷ್ಟಿಲಿ ಅದಕ್ಕೆ ಯಾವ ಬೆಲೆನೂ ಇಲ್ಲ. ನಿಮ್ಮ ಸ್ನೇಹಿತನಾಗಿ ಸಪೋರ್ಟ್ ಮಾಡಿ ಈ ಕೇಸನ್ನು ಗೆಲ್ಲಿಸೋದೇ ನನಗೆ ಮುಖ್ಯ. ನೀವೇನು ಯೋಚನೆ ಮಾಡಬೇಡಿ. ನನ್ನ ನಿಷ್ಠೆ ಎಲ್ಲೋದಕ್ಕಿಂತ ಬೆಲೆ ಬಾಳೋದು ಅಂತ ಅಂದ್ಕೊಂಡಿದ್ದೀನಿ. ಶ್ಯಾಮ್, ಕಾಣೇಕರ್ ಅವ್ರ ಮನೆಗೆ ತಾನೇ ಹೋಗ್ತಿರೋದು ನೀವು? ಹೌದು. ನೀವು ಅವ್ರ ಹತ್ರ ಇರಲಿಲ್ವಾ? ನಿನ್ನೆ ರಾತ್ರಿ ಎಲ್ಲ ಅಲ್ಲೇ ಇದ್ದೆ. ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮನೆಗೆ ಹೋಗಿ ಬಂದೆ. ನಾನು ಅಲ್ಲೇ ಹೋಗ್ತಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಏನಾಯಿತು ಸರ್? ಹುಷಾರಾಗಿದ್ರೆ ತಾನೇ? ಏನಾದರೂ ಪ್ರಾಬ್ಲಮ್ಮಾ?
ಶ್ಯಾಮ್, ಇವರೊಬ್ಬರನ್ನೇ ಬಿಟ್ಟು ನೀವು ಹೋಗಬಾರ್ದಾಗಿತ್ತು. ನಾನು ಹೊರಟಾಗಿ ಇವ್ರು ಚೆನ್ನಾಗೇ ಇದ್ರು ಜಾನ್ವಿ. ಆ ಧೈರ್ಯದ ಮೇಲೆ ನಾನು ಮನೆಗೆ ಹೋಗಿದ್ದು. ಸರ್, ಏನಾಗ್ತಿದೆ ಹೇಳಿ ಸರ್. ಯಾರಾದರೂ ಫೋನ್ ಮಾಡಿದ್ರಾ? ನನ್ನ ಮಗಳು ನಿಮ್ಮ ಮಗಳು ಫೋನ್ ಮಾಡಿದ್ರೆ ಯಾಕೆ ಹೀಗಿದ್ದೀರಾ ಸರ್? ಏನಾಯಿತು? ನನ್ನ ಮಗಳು ಇಲ್ಲಿಗೆ ಬರಲ್ವಂತೆ, ನಾನೇ ಅಲ್ಲಿಗೆ ಹೋಗ್ಬೇಕಂತೆ. ನೀವು ಅಳ್ತಿದ್ದಿದ್ದು ನೋಡಿ ನನಗೆ ಗಾಬರಿ ಆಗಿಬಿಟ್ಟಿತ್ತು. ಅವ್ರಿಗೇನು ಕೆಲಸನೋ ಏನೋ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಇಲ್ಲಿ ನೋಡಿದ್ರೆ ನನ್ನ ಪರಿಸ್ಥಿತಿ ಹೇಗಿದೆ ಹೇಳಿ. ಪ್ರತಿಯೊಂದಕ್ಕೂ ನಾನು ಡಿಪೆಂಡ್ ಆಗಬೇಕು. ನನ್ನ ಕಿಡ್ನಿಗೆ ಪ್ರಾಬ್ಲಮ್ ಇದೆ, ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ. ನನ್ನ ಮಗಳು ಬಂದಿದ್ರೆ ಆಸ್ಪತ್ರೆ ಜವಾಬ್ದಾರಿನ ಅವಳಿಗೆ ವಹಿಸ್ಕೊಟ್ಟು ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಈಗ ನೋಡಿದ್ರೆ ನನ್ನ ಅಲ್ಲಿಗೆ ಬರ ಹೇಳಿದ್ದಾಳೆ, ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾಳಂತೆ. ನಾನು ಈ ನನ್ನ ಮನೆ, ನನ್ನ ಆಸ್ಪತ್ರೆ, ನನ್ನ ಕೆಲಸ ಎಲ್ಲ ಬಿಟ್ಟು ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕಂತೆ. ಸರ್ ಪ್ಲೀಸ್ ಎಕ್ಸೈಟ್ ಆಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಮಾಡಲಿ ಶಾ, ನಾನು ಒಬ್ಬನೇ ಒಂಟಿಯಾಗಿದ್ದುಕೊಂಡು ನನ್ನ ಆರೋಗ್ಯನ ಮ್ಯಾನೇಜ್ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇದ್ದೀನ ನಾನು. ಹೀಗೆ ಮುಂದುವರೆದ್ರೆ ನನ್ನ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ ಡಾಕ್ಟರ್ ರಮೇಶ್ ಹೇಳ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ಏನು ಅಂತ ಎಲ್ಲರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಆ ಪರಿಸ್ಥಿತಿಲಿ ನನ್ನ ಮಗಳು ಇಲ್ಲಿಗೆ ಬಂದು ನನಗೆ ಆಧಾರವಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದ ನಾನು? ಹೇಳಿ ಶಾ. ಅವಳು ಫರ್ದರ್ ಸ್ಟಡೀಸ್ಗೆ ಫಾರಿನ್ ಕಳಿಸಿ ಓದಿಸಿದ್ದೀನಿ. ಅವಳು ಇಷ್ಟಪಟ್ಟ ಹಾಗೆ ಅವಳ ಜೀವನನ ಸೆಟ್ಲ್ ಮಾಡಿದ್ದೀನಿ. ಇಂಥ ಕಷ್ಟ ಕಾಲದಲ್ಲಿ ಇಲ್ಲಿಗೆ ಬಂದು ನನಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕರ್ತವ್ಯ ಪ್ರಜ್ಞೆ ಇಲ್ವಾ ಅವಳಿಗೆ? ನನ್ನನ್ನು ಅಲ್ಲಿಗೆ ಕರಿತಾ ಇದ್ದಾಳೆ. ನಾನು ಇಲ್ಲಿರೋದನ್ನೆಲ್ಲ ಬಿಟ್ಟು ಕಾಯಿಲೆ ಮನುಷ್ಯನಾಗಿ ಪರಾವಲಂಬಿಯಾಗಿ ಆ ಮಗಳು ಅಳಿಯನ ಕೈ ಕೆಳಗಿರ್ಬೇಕಾ? ಎಲ್ಲ ಇದ್ದು ಅನಾಥ ಅನ್ನಿಸ್ಬಿಟ್ಟಿದೆ ಶ್ಯಾಮ್, ಅನಾಥ ಅನ್ನಿಸ್ಬಿಟ್ಟಿದೆ. ಸರ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಏನೇನು ಯೋಚನೆ ಮಾಡಿ ಟೆನ್ಷನ್ ತಗೋಬೇಡಿ, ರಿಲ್ಯಾಕ್ಸ್ ಆಗಿರಿ. ಜಾನ್ವಿ, ನೀನು ತಿಂಡಿ ರೆಡಿ ಮಾಡಿರು, ನಾನು ಇಂಜೆಕ್ಷನ್ ಕೊಡ್ತೀನಿ. ಸರ್ ನೀವು ಮಲ್ಕೊಳ್ಳಿ. ನೀವು ಯಾಕೆ ಹೀಗೆ ಅಪ್ಸೆಟ್ ಆಗಿದ್ದೀರಾ? ಡಾಕ್ಟರ್ ಕಾಣೇಕರ್ಗೆ ನಾವೇ ಕಾನ್ಫಿಡೆನ್ಸ್ ಕೊಡಬೇಕು. ಹೇಗಿದ್ದವರು ಹೇಗಾಗಿದ್ದಾರೆ ನೋಡಿ ಶ್ಯಾಮ್. ಆ ಕೋಪ, ಗತ್ತು, ದರ್ಪ ಎಲ್ಲ ಹೊರಟೋಗಿದೆ. ಅಸಹಾಯಕರಾಗಿ ಅವ್ರು ದುಃಖ ಪಡೋದನ್ನು ನೋಡೋಕ್ಕಾಗ್ತಿಲ್ಲ ನನಗೆ. ನನಗೂ ಏನೂ ತೋರಿಸ್ತಿಲ್ಲ ಜಾಹ್ನವಿ. ಅವ್ರ ಕಂಡೀಷನ್ನು ತುಂಬ ಸೂಕ್ಷ್ಮವಾಗಿದೆ. ನಾವಿಬ್ಬರು ಅವರನ್ನು ಎಷ್ಟು ದಿನ ಅಂತ ನೋಡ್ಕೊಳಕ್ಕಾಗತ್ತೆ? ಅವ್ರ ಮನೆಯವ್ರು ಯಾರಾದರೂ ಅವ್ರ ಜವಾಬ್ದಾರಿ ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವ್ರ ಮಗಳ ಹತ್ರ ಹೋಗದೆ ಬೇರೆ ದಾರಿ ಇಲ್ಲ ಅವ್ರಿಗೆ.
ಸರ್, ಸರ್, ಮತ್ತೆ ತೊಂದರೆ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಪ್ಪಾಜಿನ ನೋಡಬೇಕಾಗಿತ್ತು. ನೋಡು, ನೀನು ಚಿಕ್ಕ ಹುಡುಗ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆ ಮನುಷ್ಯನ ಕೇಳ್ಕೊಂಡು ಮತ್ತೆ ನೀನು ಈ ಮನೆಗೆ ಬರಬೇಡ. ಸರ್, ದಯವಿಟ್ಟು ಹಾಗೆ ಹೇಳಬೇಡಿ. ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡೋದಿತ್ತು. ಒಂದು ಸಲ ಹೇಳಿದ್ರೆ ಗೊತ್ತಾಗಲಿಲ್ಲ? ಏನೇ ಅರ್ಜೆಂಟ್ ವಿಷಯ ಆದರೂ ಸರಿ, ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ. ಈ ಮನೇನ ಮೀಟಿಂಗ್ ಪ್ಲೇಸ್ ಮಾಡ್ಕೋಬೇಡಿ. ಸರ್, ಅವ್ರನ್ನ ಹೊರಗಡೆ ಎಲ್ಲೂ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಗೆ ಬಂದೆ. ಅದು ನಿನ್ನ ಪ್ರಾಬ್ಲಮ್. ಈಗಂತೂ ಅವರು ಮನೇಲಿಲ್ಲ. ಸುಮ್ಮನೆ ಇಲ್ಲಿಗೆ ಬಂದು ತೊಂದರೆ ಕೊಡಬೇಡ. ಕಡೇ ಸಲ ಹೇಳ್ತಾ ಇದ್ದೀನಿ. ಗುರು, ಏನು ಗಲಾಟೆ? ಯಾರ್ಯಾರೋ ಮನೆಗೆ ಬರೋದಕ್ಕೆ ಶುರು ಮಾಡಿದಾರಮ್ಮ. ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಇಲ್ಲಿಗೆ ಬರೋದು ಬೇಡ ಅಂತ. ಅಮ್ಮ ಪ್ಲೀಸ್, ನೀವಾದರೂ ನನ್ನ ಮಾತು ಕೇಳಿ. ಅಪ್ಪಾಜಿ ಮನೇಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ನಾನು ಹೇಳೋ ವಿಷಯ ನೀವು ಅವ್ರಿಗೆ ತಲುಪಿಸಿದ್ರೆ ಸಾಕು. ನಮ್ಮ ತಾಯಿ ಒಬ್ಬರನ್ನ ಹಾಸ್ಪಿಟ್ಲಲ್ಲಿ ಬಿಟ್ಟು ಬಂದಿದ್ದೀನಿ. ಬೇಗ ಹೋಗಬೇಕು. ಗುರು, ಅದೇನು ಅಂತ ಕೇಳಿ ನೋಡು. ಪಾಪ ಅವನ ತಾಯಿ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಬೇರೆ ಹೇಳ್ತಿದ್ದಾನೆ. ಅಯ್ಯೋ ಪಾಪ ಅಂತ ನೀನು ಯಾಕಮ್ಮ ಹೆಂಗಸಿಗೆ ಅನುಕಂಪ ತೋರಿಸ್ತಿದ್ಯಾ? ಚೀಟಿ ವ್ಯವಹಾರ ಮಾಡಿ ಅಪ್ಪನ ಜೈಲಿಗೆ ಕಳಿಸ್ತಾ ಇದ್ದಿದ್ರೆ ನಾವೆಲ್ಲ ಎಷ್ಟೋ ಚೆನ್ನಾಗಿರ್ತಿದ್ವಿ. ನಮ್ಮ ಸಂಸಾರ ಹಾಳು ಮಾಡಿದವ್ರ ಮೇಲೆ ನಾವ್ಯಾಕಮ್ಮ ಕರುಣೆ ತೋರಿಸ್ಬೇಕು? ಏನಂದರೆ ನಮ್ಮಮ್ಮ ಚೀಟಿ ವ್ಯವಹಾರ ಮಾಡಿ ಅಪ್ಪಾಜಿನ ಜೈಲಿಗೆ ಕಳಿಸಿದ್ರ? ಹಾಗಂತ ಯಾರು ಸರ್ ನಿಮಗೆ ಹೇಳಿದ್ದು? ಅದನ್ನು ಯಾರಾದರೂ ಬಾಯಿ ಬಿಟ್ಟು ಹೇಳಬೇಕಾ? ನಿಮ್ಮ ತಾಯಿ ಚೀಟಿ ದುಡ್ಡೆಲ್ಲ ನುಂಗ್ ಹಾಕಿದ್ದಕ್ಕೆ ತಾನೇ ನಮ್ಮಪ್ಪ ಜೈಲಿಗೆ ಹೋಗಿದ್ದು. ಇಲ್ಲ ಸರ್, ಇಲ್ಲ. ನಮ್ಮಮ್ಮ ಅಂಥ ಕೆಲಸ ಮಾಡಿಲ್ಲ. ಏನಪ್ಪ ನೀನು ಹೇಳ್ತಾ ಇರೋದು? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ಮಮ್ಮ ಯಾವ ಚೀಟಿ ವ್ಯವಹಾರಕ್ಕೂ ಕೈ ಹಾಕಿರಲಿಲ್ಲ. ಆ ಕೆಲಸ ಮಾಡಿದ್ದು ಅಪ್ಪಾಜಿನೇ. ಅಂದರೆ ಆಗ ನಾನಿನ್ನೂ ಚಿಕ್ಕವನು. ಆದರೆ ಚೆನ್ನಾಗಿ ಜ್ಞಾಪಕ ಇದೆ. ಅಮ್ಮ ಎಷ್ಟು ಬೇಡ ಅಂದರೂ ಅಪ್ಪ ಕೇಳಲಿಲ್ಲ. ಯಾರೋ ಫ್ರೆಂಡ್ ಜೊತೆ ಸೇರಿಕೊಂಡು ಚೀಟಿ ನಡೆಸ್ತಾ ಇದ್ರು. ಒಂದಿನ ಅಂತೂ ಮನೆ ಮುಂದೆ ಎಲ್ಲ ಜನ ಸೇರಿದ್ರು. ದೊಡ್ಡ ಗಲಾಟೆ. ಪೊಲೀಸ್ನವರು ಬಂದಿದ್ರು. ಆಗ ನಮ್ಮ ಅಪ್ಪನ ಫ್ರೆಂಡು ಎಲ್ಲೋ ತಲೆ ಮರೆಸ್ಕೊಂಡು ಓಡ್ ಹೋಗಿದ್ದ. ಅಪ್ಪ ಮಾತ್ರ ಸಿಕ್ಕಾಕೊಂಡ್ರು. ಆವಾಗ ಅಮ್ಮ ಮನೇಲಿ ಕೂತು ಅಳ್ತಾ ಇದ್ದಿದ್ದು ಇನ್ನೂ ನನ್ನ ಕಣ್ಣು ಕಟ್ತಾಗಿದೆ. ಬಿಡು, ಅದು ಯಾವತ್ತೋ ನಡೆದು ಹೋಗಿದ್ದು. ಈಗ ನೀನು ಬಂದು ವಿಷಯ ಹೇಳು. ನಮ್ಮಮ್ಮಂಗೆ ತುಂಬ ಸೀರಿಯಸ್ ಆಗಿದೆ. ಅರ್ಜೆಂಟಾಗಿ ಮೆಡಿಸಿನ್ಸ್ ತೊಗೊಂಬ ಅಂತ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ. ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಏನು ಕೆಲಸ ಮಾಡ್ತಿದ್ದೀಯ ನೀನು? ಕೆಲಸಕ್ಕೆ ಸೇರಬೇಕು ಅಂತಿದೆ. ಆದರೆ ನಮ್ಮಮ್ಮಂಗೆ ನಾನು ಓದಬೇಕು ಅಂತ ಇಷ್ಟ ಆಯಿತು. ಅದಕ್ಕೆ ನಾನು BCom ಸೇರ್ಕೊಂಡಿದ್ದೀನಿ. ನಮ್ಮ ತಾಯಿ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ. ಅವಳ ಆರೋಗ್ಯನೂ ಸರಿ ಇಲ್ಲ. ಅವಳು ಆದಷ್ಟು ಬೇಗ ಹುಷಾರಾಗ್ಬಿಟ್ರೆ ಸಾಕು. ಅದಕ್ಕೆ ಅವಳಿಗೆ ಮೆಡಿಸಿನ್ಸ್ ತೊಗೊಂಡು ಹೋಗೋಣ ಅಂತ ಅಪ್ಪಾಜಿ ಹತ್ರ ದುಡ್ಡು ಕೇಳಕ್ಕೆ ಬಂದೆ. ಎಷ್ಟು ಬೇಕಾಗಿತ್ತು? ಮೆಡಿಸಿನ್ಸು ಇಂಜೆಕ್ಷನ್ ಎಲ್ಲ ಸೇರಿದ್ರೆ 1,000ನಾದರೂ ಬೇಕಾಗುತ್ತೆ. ಬಾ ಕೂತ್ಕೋ. ತಗೋಪ್ಪ.
ಅರ್ಜೆಂಟ್ ಇದೆ ಅಂತ ಹೇಳ್ದಿಲ್ಲ, ಮೊದಲು ಇದನ್ನು ತೊಗೊಂಡು ಹೋಗಿ ನಿಮ್ಮಮ್ಮಂಗೆ ಔಷಧಿ ಕೊಡಿಸು. ತಗೋ. ತುಂಬ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಗುರು, ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನು ಯಾಕೆ ಅವನಿಗೆ ದುಡ್ಡು ಕೊಟ್ಟೆ ಅಂತನಾ? ಹಾಗಲ್ಲಮ್ಮ, ಆ ಹೆಂಗಸಿನ ವಿಷಯದಲ್ಲಿ ನೀನು ಸುಮ್ಮನೆ ಇನ್ವಾಲ್ವ್ ಆಗೋದು ನನಗಿಷ್ಟ ಇಲ್ಲ. ಅವಳ ಬಗ್ಗೆ ನಿಜ ಏನು ಅಂತ ಗೊತ್ತಾದ ಮೇಲೂ ದ್ವೇಷ ಸಾಧಿಸ್ಬೇಕೇನ? ಅದನ್ನು ನಿಜ ಅಂತ ನಂಬ್ತೀಯ ಅಮ್ಮ? ನಮ್ಮಿಂದ ಹಣದ ಸಹಾಯ ತಗೊಳ್ಳೋದಕ್ಕೆ ಅವನೇನೋ ಒಂದು ಸುಳ್ಳು ಹೇಳ್ದ ಅಷ್ಟೇ. ಅವ್ರ ತಾಯಿ ಚೀಟಿ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ನ ಬಾಯಿಂದ ಕೇಳಿದ ಮೇಲೆ ನಿನಗೆ ಸಿಂಪತಿ ಹುಟ್ಬಿಡ್ತು. ಅದಕ್ಕೆ ಅವನು ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ನಿಜಾನ ನಾನು ಯಾರ ಬಾಯಿಂದನೂ ಕೇಳಿ ತಿಳ್ಕೊಬೇಕಾಗಿಲ್ಲ ಗುರು. ನಿಮ್ಮಪ್ಪ ಏನು ಅಂತ ನಿಮ್ಮೆಲ್ಲರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಮೊದಲಿಂದನೂ ಅನುಮಾನ ಇತ್ತು, ಚೀಟಿ ವ್ಯವಹಾರದಲ್ಲಿ ಮೋಸ ಮಾಡಿರೋದು ನಿಮ್ಮಪ್ಪ ಅಂತ. ಯಾಕಂದರೆ ಚಂಪಾ ನನ್ನ ದೂರ ಸಂಬಂಧಿ. ಸಂದರ್ಭಕ್ಕೆ ಸಿಕ್ಕಾಕ್ಕೊಂಡು ಅವಳು ನಿಮ್ಮಪ್ಪನ ಸ್ನೇಹ ಮಾಡಿರ್ಬೋದು, ಆದರೆ ಮೋಸ ಮಾಡೋ ಬುದ್ಧಿ ಅವಳಿಗೆ ಯಾವತ್ತೂ ಇರಲಿಲ್ಲ. ಅವಳು ಆಸ್ಪತ್ರೆಯಲ್ಲಿ ನರಳ್ತಿದ್ದಾಳೆ ಅಂತ ಕೇಳಿದಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ ಗುರು. ಸುಮಂತ್ ಕೇಳದೆ ಹೋದರೂ ಮನುಷ್ಯತ್ವ ದೃಷ್ಟಿಯಿಂದ ನಾನೇ ಕೊಡ್ತಾ ಇದ್ದೆ. ನನ್ನ ಗಂಡ ಮಾಡಿರೋ ತಪ್ಪಿಗೆ ಪಾಪ ಅವಳು ಅನುಭವಿಸ್ತಾ ಇದ್ದಾಳೆ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ.